ವಿಜಯನಗರದ ಕೊಟ್ಟೂರಿನಲ್ಲಿ ತ್ರಿವಳಿ ಕೊಲೆ ಪ್ರಕರಣ ಮೂವರನ್ನ ಕೊಂದು ಮನೆಯಲ್ಲೇ ಹೂತಂತ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಪಾಪಿ ಅಕ್ಷಯ್ ಕೊಂದಿದ್ದಂತ ಮೂವರನ್ನಲ್ಲ, ಅವನು ಕೊಂದಿದ್ದು 4 ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಮದುವೆ ಆಗದೆ ಇದ್ರೂ ಕೂಡ 3 ತಿಂಗಳ ಗರ್ಭಿಣಿಯಾಗಿರ್ತಾಳೆ ತನ್ನ ತಂಗಿ. ತನ್ನ ತಂದೆ ತಾಯಿ ಮತ್ತೆ ಹೆತ್ತ ತಂದೆ ತಾಯಿ ಜೊತೆಗೆ ಸಹೋದರಿ ತಂಗಿಯನ್ನೇ ಕೊಂದಿದ್ದಂತ ಅಕ್ಷಯ್ ಏನಿದ್ದಾನೆ, ಈ ಒಂದು ಪ್ರಕರಣ ಹೊಸ ಟ್ವಿಸ್ಟ್ ಅನ್ನ ಪಡ್ಕೊಂಡಿರುವಂತದ್ದು. ವಿಜಯನಗರದಲ್ಲಿ ಮೂವರನ್ನ ಕೊಂದು ಮನೆಯಲ್ಲೇ ಹೂತು ಹಾಕಿರ್ತಾನೆ ಈ ಪಾಪಿ. ಈಗ ಗೊತ್ತಾಗ್ತಾ ಇರುವಂತದ್ದು, ಪಾಪಿ ಅಕ್ಷಯ್ ಕೊಂದಿದ್ದು ಮೂವರನ್ನಲ್ಲ, 4 ಜನರನ್ನ ಅಂತ. ವಿಜಯನಗರದ ಕೊಟ್ಟೂರಿನಲ್ಲಿ ನಡೆದಂತ ಘಟನೆ, ಮೂವರನ್ನ ಕೊಂದು ಮನೆಯಲ್ಲೇ ಹೂತು ಹಾಕಿರ್ತಾನೆ. ಪಾಪಿ ಅಕ್ಷಯ್ ಕೊಂದಿದ್ದು 3 ಜನರನ್ನಲ್ಲ, 4 ಜನರನ್ನ. ಯಾಕೆ ಅಂದ್ರೆ ತನ್ನ ತಂಗಿ ಏನಿದ್ದಾಳೆ ಗರ್ಭಿಣಿಯಾಗಿದ್ಲು, 3 ತಿಂಗಳ ಗರ್ಭಿಣಿಯಾಗಿರ್ತಾಳೆ ತಂಗಿ. ಮೂವರನ್ನು ಕೂಡ ಕೊಂದು ತನ್ನ ಮನೆಯಲ್ಲೇ ಹೂತು ಹಾಕಿರ್ತಾನೆ. ಹಾಗಾಗಿ ಗರ್ಭಿಣಿಯಾಗಿದ್ದಂತಹ ತಂಗಿಯನ್ನು ಸೇರಿ ಹೆತ್ತ ತಂದೆ ತಾಯಂದಿರನ್ನ ಕೊಂದಂತ ಅಕ್ಷಯ್ 3 ಜನರನ್ನಲ್ಲ, ಕೊಂದಿರೋದು 4 ಜನರನ್ನ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು. ಪಾಪಿ ಅಕ್ಷಯ್ ಕೊಂದಿದ್ದ ಮೂವರನ್ನಲ್ಲ, 4. ಇದು ಕೇವಲ ದ್ವೇಷದ ಕೊಲೆಯಲ್ಲ, ಮರ್ಯಾದಾ ಹತ್ಯೆ ಅಂತ ಈಗ ಕೇಳಿ ಬರ್ತಾ ಇದೆ. ಮದುವೆ ಆಗದೆ ಇದ್ರೂ ಕೂಡ ತಂಗಿ ಗರ್ಭಿಣಿಯಾಗಿರ್ತಾಳೆ. ತಂಗಿ 3 ತಿಂಗಳ ಗರ್ಭಿಣಿ ಅಂತ ತಿಳಿದು ಭೀಕರ ಕೊಲೆಯನ್ನ ಮಾಡಿದ್ದಾನೆ. ಹೊಟ್ಟೆಯಲ್ಲಿ ಮಗು ಇದ್ರೂ ಕೂಡ ತಂಗಿಯನ್ನ ರಾಕ್ಷಸನಂತೆ ಹತ್ಯೆಗೈದಿರುವಂತದ್ದು ಅಕ್ಷಯ್. ಬೇರೆ ಜಾತಿ ಹುಡುಗನನ್ನ ಪ್ರೀತಿಸ್ತಾ ಇಲ್ಲಂತೆ ಅಕ್ಷಯ್ ತಂಗಿ. ದೈಹಿಕ ಸಂಬಂಧವನ್ನ ಬೆಳೆಸಿ 3 ತಿಂಗಳ ಗರ್ಭಿಣಿಯಾಗಿರ್ತಾಳೆ. ಮರ್ಯಾದೆ ಹೋಯ್ತು ಅಂತ ಕೊಲೆ ಮಾಡಿದ್ದಾನೆ ಈ ಕಿರಾತಕ. ಅಕ್ಷಯ್ ಮೂವರನ್ನ ಕೊಂದಿದ್ದು ಒಂದ್ ರೀತಿಯಾಗಿ ರೋಚಕ ಆಗಿತ್ತು. ಈಗ ಕೊಲೆಯನ್ನ ಮುಚ್ಚಿಡೋದಕ್ಕೆ ಅವನು ಮಾಡಿದಂತಹ ಕೆಲಸ ಏನಿದೆಯಲ್ಲ, ಅದು ಮತ್ತೊಂದು ರೋಚಕ. ಅವನೇ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಮಿಸ್ಸಿಂಗ್ ಕೇಸ್ನ. ನನ್ನ ತಂದೆ ತಾಯಿ ಜೊತೆಗೆ ನನ್ನ ತಂಗಿ ಮಿಸ್ ಆಗಿದ್ದಾರೆ ಅಂತ ಬೆಂಗಳೂರಿಗೆ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಅದಾದ ನಂತರದಲ್ಲಿ ಡೌಟ್ ಬರುತ್ತೆ ಪೊಲೀಸರಿಗೆ. ಆಗ ಇವನಿಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಾಗ, ಡ್ರಿಲ್ ಮಾಡಿದಾಗ ತಾನೇ ಬಾಯ್ ಬಿಡುವಂಥದ್ದು, ನಾನೇ ಕೊಂದಿದ್ದೀನಿ ಅವ್ರನ್ನ ಅಂತ. ನಮಗೆ ಗೊತ್ತಿದ್ದು 3 ಜನರನ್ನ ಕೊಂದಿದ್ದಾನೆ ಇವನು ಅಂತ. ಈಗ ಹೊರಗೆ ಬರ್ತಾ ಇರುವಂತದ್ದು ನಿಜವಾದ ಸತ್ಯ. ಯಾಕಿಂತ ನಿರ್ಧಾರ ಮಾಡ್ದ ಈ ರಾಕ್ಷಸ ಅಂದ್ರೆ, ಇದು ಮರ್ಯಾದಾ ಹತ್ಯೆಯಾಗಿ ಈಗ ಬದಲಾಗ್ತಾ ಇರುವಂತದ್ದು. ತನ್ನ ತಂಗಿ ಬೇರೆ ಜಾತಿ ಹುಡುಗನ ಜೊತೆ ಪ್ರೀತಿಸಿ ದೈಹಿಕವಾಗಿ ಸಂಬಂಧವನ್ನ ಇಟ್ಕೊಂಡಿದ್ಲು, 3 ತಿಂಗಳ ಗರ್ಭಿಣಿ ಕೂಡ ಆಗಿದ್ಲು. ಅದಕ್ಕೆ ಕೋಪಗೊಂಡಂಥವನು ಈ ಮೂವರನ್ನ ಕೊಂದಿರುವಂತದ್ದು. ಜೊತೆಯಲ್ಲಿ ಹೊಟ್ಟೆಯಲ್ಲಿದ್ದಂತಹ ಮಗು ಸೇರಿ 4 ಜನರನ್ನ ರಾಕ್ಷಸನಂತೆ ಕೊಂದು ಹಾಕಿರುವಂತದ್ದು. ಕೊಲೆ ಮುಚ್ಚೋಡೋದಕ್ಕೆ ಸೋದರ ಮಾವ ವಸಂತನ ಸಹಾಯವನ್ನು ಕೂಡ ಇವನು ಪಡ್ಕೊಂಡಿರ್ತಾನೆ. ಇದರಲ್ಲಿ ಇವರ ಸೋದರ ಮಾವ ಕೂಡ ಭಾಗಿಯಾಗಿರುವಂತದ್ದು. ಕೊಲೆಯನ್ನ ಮುಚ್ಚಿಡೋದಕ್ಕೆ ಇವನು ಮಾಡಿದಂತ ಕೆಲಸ ಇದೆಯಲ್ಲ, ಅದು ಮತ್ತೊಂದು ರೀತಿಯ ರೋಚಕತೆ. ಏನಪ್ಪಾ ಅಂದ್ರೆ, ಕೊಲೆ ಮಾಡ್ತಾನೆ, ಕೊಲೆ ಮಾಡಿ ತನ್ನ ಮನೆಯಲ್ಲೇ ಹೂತ್ ಹಾಕ್ತಾನೆ. ಇದು ಒಂದು ರೀತಿಯಾಗಿ ನಿಜಕ್ಕೂ ಕೂಡ ಇವನು ನಿಜವಾಗ್ಲೂ ಮನುಷ್ಯ ಮಾಡುವಂತ ಕೆಲಸನ ಇದು. ಯಾವುದೋ ಹೀನಾಯವಾದಂತಹ ಪ್ರಾಣಿ ಇರುತ್ತಲ್ವಾ, ಇವಾಗ ಈ ಹುಲಿ ಸಿಂಹಗಳು, ಅವಕ್ಕೆ ಕನಿಕರ ಇರೋದಿಲ್ಲ. ಹೆತ್ತವರ ಅಥವಾ ನನಗಿನ್ನ ದೊಡ್ಡವರ ಚಿಕ್ಕವರ ಯಾವುದು ಕೂಡ ಇರೋದಿಲ್ಲ. ಈ ಬಗ್ಗೆ ನಮ್ಮ ಡೆಸ್ಕ್ ನಿಂದ ನೇರವಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿ ಇದ್ದಾರೆ ಶಿವು. ಶಿವು, ಈಗ ರೋಚಕತೆ ಬಯಲಾಗ್ತಾ ಇದೆ ಈ ಅಕ್ಷಯ್ದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ, ಗಾಯತ್ರಿ, ಈ ಕೊಟ್ಟೂರಿನ ಕ್ರೂರಿ ಏನಿದಾನೆ, ನಿಜಕ್ಕೂ ಕೂಡ ಆತ ಬಾಯಿ ಬಿಟ್ಟಿರುವಂತ ಆತ ಕಕ್ಕಿರುವಂತ ಸತ್ಯವನ್ನ ಕೇಳಿದ್ರೆ, ಆ ಘಟನೆಯನ್ನ ಕೇಳಿದ್ರೆ ನಿಜಕ್ಕೂ ಎಂಥವರು ಕೂಡ ಬೆಚ್ಚಿ ಬೀಳುವಂತ ಒಂದು ಅಂಶಗಳನ್ನ ಹೇಳ್ತಾನೆ. ಆತ ತನ್ನ ತಂಗಿಯನ್ನ, ತಾಯಿಯನ್ನ, ತಂದೆಯನ್ನ ಹೇಗೆ ಕೊಲೆ ಮಾಡ್ದ ಅನ್ನುವಂಥ ಒಂದು ವಿಚಾರವನ್ನ ಪೊಲೀಸರ ಮುಂದೆ ಬಾಯಿ ಬಿಡ್ತಿದ್ದಂತೆ ಪೊಲೀಸರೇ ಶಾಕ್ ಒಳಗಾಗಿರುವಂಥದ್ದು. ಅಂದ್ರೆ ಇಂಥ ಕ್ರೂರವಾದ ಮನಸ್ಥಿತಿಯನ್ನ ಈ ಅಕ್ಷಯ್ ಇಟ್ಕೊಂಡಿದ್ನ. ಕೊಟ್ಟೂರಿನ ಕ್ರೂರಿ ಅಂತಾನೆ ಹೇಳ್ಬೋದು ಈತನನ್ನ. ಅಬೋರ್ಷನ್ ಮಾಡಿಸೋಣ ಅಂತೇಳಿ ಹೇಳುವಂತ ಸಂದರ್ಭದಲ್ಲಿ ತಂದೆ ತಾಯಿಗಳು ಸದ್ಯಕ್ಕೆ ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ ಜನವರಿ 26ನೇ ತಾರೀಕಿಗೆ ಹೇಳುವಂಥದ್ದು. 26ನೇ ತಾರೀಕಿಗೆ ಹೇಳಿದ ಕೂಡಲೇ ತಂಗಿ ಪಿ ಯು ಓದ್ತಿರ್ತಾಳೆ, ಕಾಲೇಜಿಗೆ ಹೋಗಿ ಬರೋಷ್ಟರಲ್ಲಿ ತಾಯಿಯನ್ನ ಕೊಲೆ ಮಾಡಿ ಸ್ನಾನವನ್ನ ಮಾಡ್ಕೊಳ್ತಾನೆ. ಸ್ನಾನವನ್ನ ಮಾಡಿಕೊಂಡು ತಂಗಿ ಸಂಜೆ 6 ಗಂಟೆಗೆ ಬರುವಂತಹ ವೇಳೆಯಲ್ಲಿ
ತಂಗಿ 6 ಗಂಟೆಗೆ ಬರುವಂಥ ವೇಳೆಯಲ್ಲಿ ತಂಗಿಯನ್ನು ಕೂಡ ಕೊಲೆ ಮಾಡಿ ತಾಯಿಯ ಪಕ್ಕದಲ್ಲೇನೆ ಮಲಗಿಸುವಂಥದ್ದು, ತಾಯಿಯ ಪಕ್ಕದಲ್ಲೇನೆ ಮಲಗಿಸಿ ಆಕೆಗೂ ಮತ್ತೆ ಸ್ನಾನ ಮಾಡ್ಕೊಳ್ತಾರೆ. ಸ್ನಾನ ಮಾಡ್ಕೊಂಡ ನಂತರದಲ್ಲಿ ಮತ್ತೆ ತಂದೆಗೆ ಕೊಲೆ ಮಾಡೋದಕ್ಕೆ ಕಾಯ್ತಾ ಇರ್ತಾನೆ. ಈ ರೀತಿಯಲ್ಲಿ ತಂದೆಗೆ ಕೊಲೆ ಮಾಡೋಕೆ ಕಾಯ್ತಿರ್ತಾನೆ. ತಂದೆ ರಾತ್ರಿ 10:30 ಬಂದು ಸೋಫಾದಲ್ಲಿ ಕೂತಿರುವಂಥ ವೇಳೆಯಲ್ಲಿ ತಂದೆಯನ್ನು ಕೂಡ ಕೊಲೆ ಮಾಡಿ ಅದೇ ರೂಮಲ್ಲಿ 3 ಹೆಣಗಳನ್ನು ಒಟ್ಟಿಗೆ ಹಾಕ್ತಾನೆ ಈ ಕ್ರೂರಿ. ನಿಜಕ್ಕೂ ಕೂಡ ಎಂತಹ ಕ್ರೂರವಾದಂಥ ಮನಸ್ಥಿತಿ ಇಟ್ಕೊಂಡಿದ್ದ ಅಂತೇಳಿ ಹೇಳಿದ್ರೆ, ಅವತ್ತು ರಾತ್ರಿ ಪೂರ್ತಿ ಟಿವಿಯನ್ನು ನೋಡ್ತಾನೆ. ಟಿವಿಯನ್ನು ನೋಡಿ ಬೆಳಗಿನ ಜಾವ ತನಕ ಮತ್ತೆ ಸ್ನಾನ ಮಾಡಿಕೊಂಡು ಬೆಂಗಳೂರಿಗೆ ಬರುವಂಥದ್ದು. ಬೆಂಗಳೂರಿಗೆ ಬಂದು ನಾಟಕ ಶುರು ಅಂದರೆ ತಂದೆ ತಾಯಿ ಬೆಂಗಳೂರಿಗೆ ಬಂದು ಮಿಸ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಕತೆ ಕಟ್ಟೋದಕ್ಕೆ ರಾತ್ರಿಯಲ್ಲೇ ಯೋಚನೆ ಮಾಡಿ ಬೆಂಗಳೂರಿಗೆ ಬರ್ತಾನೆ. ತಂಗಿ ಮತ್ತೆ ತಂದೆಯ ಮೊಬೈಲ್ ತಾಯಿಯ ಮೊಬೈಲ್ ಮಾತ್ರ ತೆಗೆದುಕೊಂಡು ಆತನ ಮೊಬೈಲನ್ನ ಮನೆಯಲ್ಲೇ ಇಟ್ಟು ಬರ್ತಾನೆ. ಇಲ್ಲಿ ಬಂದು ಬೆಂಗಳೂರಿನ ಜಯದೇವ ಆಸ್ಪತ್ರೆಯ ಮುಂಭಾಗದಲ್ಲಿ ಫೋಟೋ ಹೊಡೆದು ನಂತರದಲ್ಲಿ ತನ್ನ ಮೊಬೈಲ್ ಕಳಿಸುವಂಥದ್ದು, ಈ ರೀತಿಯಾಗಿ ಕತೆ ಕಟ್ಟುವಂಥ ಕೆಲಸ ಮಾಡ್ತಾನೆ. ಈಗ ಆ ಇಡೀ ಕಥೆಯನ್ನ ಬಯಲು ಮಾಡಿರುವಂಥದ್ದು ತಿಲಕ್ ನಗರ ಪೊಲೀಸರು. ಗಾಯತ್ರಿ, ಒಂದು ಮನಸ್ಥಿತಿ ನಿಜವಾಗ್ಲೂ ಕೂಡ ಮನುಷ್ಯರು ಇಂಥ ಕೆಲಸಗಳನ್ನ ಮಾಡಲ್ಲ, ರಾಕ್ಷಸರು ಇಂಥ ಕೆಲಸಗಳನ್ನ ಮಾಡುವಂಥದ್ದು. ಇವನಿಗೆ ನಿಜವಾಗ್ಲೂ ತಲೆಯಲ್ಲಿ ಮೆದ್ಲಿದ್ಯಾ, ಅದ್ರಲ್ಲಿ ಬುದ್ಧಿ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಎಲ್ಲೋ ತಂದೆ ತಾಯಿಗೆ ವಿರೋಧ ಇದ್ರೂ ಕೂಡ ತನ್ನ ಸಹೋದರಿ ಏನೋ ತಪ್ಪಾಗಿದೆ, ನನ್ನ ಸಹೋದರಿ ಪರವಾಗಿ ನಾನ್ ನಿಲ್ಲೋಣ ಅನ್ನುವಂಥ ಅಣ್ಣ ತಮ್ಮಂದಿರನ್ನ ನೋಡಿರ್ತೀವಿ. ಆದ್ರೆ ಇಂಥ ಇನ್ನೂ ಇವರ ಸೋದರ ಮಾವ ಕೂಡ ಇದ್ರಲ್ಲಿ ಭಾಗಿಯಾಗಿದ್ದ ಅನ್ನುವಂಥದ್ದು, ಇದ್ರ ಬಗ್ಗೆ ಹೇಳೋದಾದ್ರೆ ಈತ ಬಂದು ಬೆಂಗಳೂರಿಗೆ ಏನ್ ಬರ್ತಾನೆ ಗಾಯತ್ರಿ, ಬೆಂಗಳೂರಿಗೆ ಬಂದು ಮತ್ತೆ ಮನೆಗೆ ಹೋದಂತ ಸಂದರ್ಭದಲ್ಲಿ ಈತನೇ ಐಡಿಯಾ ಮಾಡಿರ್ತಾನೆ. ಏನು, ಬೆಂಗಳೂರಿಗೆ ತಾಯಿ ಮತ್ತೆ ತಂಗಿ ಮೊಬೈಲ್ ಅನ್ನು ತೆಗೆದುಕೊಂಡು ಬರುವಂತದ್ದು. ಯಾಕಂದ್ರೆ ತಂದೆ ಈ ಹಿಂದೆ ಜಯದೇವಗೆ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಬಂದು ತೋರಿಸ್ಕೊಂಡು ಹೋಗಿರ್ತಾನೆ. ಬಂದು ಇಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸೋಣ ಅಂತ ಹೇಳಿ ಇಲ್ಲಿ ಜಯದೇವ ಆಸ್ಪತ್ರೆ ಬಳಿ ತಾಯಿಯ ಫೋಟೋವನ್ನ, ಅಂದ್ರೆ ಆಸ್ಪತ್ರೆ ಫೋಟೋವನ್ನ ತೆಗೆದು ತನ್ನ ಮೊಬೈಲ್ಗೆ ಅಪ್ಲೋಡ್ ಮಾಡಿಕೊಂಡು ಅಲ್ಲಿಗೆ ಹೋಗುವಂತ ಸಂದರ್ಭದಲ್ಲಿ ತನ್ನ ಮಾವನಿಗೆ ಈ ಎಲ್ಲ ವಿಚಾರವನ್ನ ಹೇಳ್ತಾನೆ. ನಿನಗೆ ಅಧಿಕವಾದ ಹಣ ಕೊಡ್ತೀನಿ, ನೀನು ನನಗೆ ಸಹಾಯ ಮಾಡುವಂತ. ಆಗ ಮಾವ ಆದಂಥವನು ಈ ರೀತಿಯಲ್ಲಿ ನಾಟಕ ಮಾಡುವಂಥದ್ದಕ್ಕೆ ಆತ ಕೂಡ ಸಪೋರ್ಟ್ ಮಾಡ್ತಾನೆ. ನೀನು ಮತ್ತೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂಥದ್ದನ್ನ ಹೇಳಿ ಕಂಪ್ಲೇಂಟ್ ಕೊಡುವಂಥ ಜೊತೆಗೆ ಮಾವನು ಕೂಡ ಬರುವಂಥದ್ದು. 28ನೇ ತಾರೀಕಿಗೆ ಹೋಗಿ ಅಲ್ಲಿ ಎಲ್ಲ ಎಕ್ವಿಪ್ಮೆಂಟ್ನ ಖರೀದಿ ಮಾಡಿಕೊಂಡು ಮನೆಯಲ್ಲೇನೆ 5 ಅಡಿ ಆಳವನ್ನು ತೋಡಿ ಅಲ್ಲಿ 3 ಹೆಣಗಳನ್ನು ಊತಾಕಿ ರಾತ್ರಿ ಪೂರ್ತಿ ಅಲ್ಲೇನೆ ಮಲಗಿದ್ದು ಮತ್ತೆ 29ನೇ ತಾರೀಕಿಗೆ ಬೆಂಗಳೂರಿಗೆ ಬರ್ತಾನೆ ಈ ಕ್ರೂರಿ. ಬೆಂಗಳೂರಿಗೆ ಬಂದು ಇಲ್ಲಿ ಜಯದೇವದಲ್ಲಿ ಹುಡುಕಾಡುವಂಥ ನಾಟಕವನ್ನು ಮಾಡಿ ನಂತರದಲ್ಲಿ ಈ ತಿಲಕ್ ನಗರ ಪೊಲೀಸ್ ಠಾಣೆಗೆ ಹೋಗುವಂಥದ್ದು. ತಿಲಕ್ ನಗರ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ದೂರನ್ನು ಕೊಡ್ತಾನೆ. ದೂರನ್ನು ಕೊಡುವಂಥದ್ದು ಹೇಗೆ ಅಂತಂದರೆ, ನನ್ನ ತಂದೆ ತಾಯಿ ತಂಗಿ ಬೆಂಗಳೂರಿಗೆ ಬಂದಿದ್ರು, ಜಯದೇವದಲ್ಲಿ ತೋರಿಸ್ಕೊಳ್ಳೋಕೆ ಬಂದಿದ್ರು, ಅಲ್ಲಿ ಮಿಸ್ ಆಗಿದ್ದಾರೆ ಅನ್ನುವಂಥದ್ದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡೋಕೆ ಹೋದಾಗ ಪೊಲೀಸರಿಗೆ ಡೌಟ್ ಆಗುತ್ತೆ. ಏನಂದರೆ ಈತ ಹೇಳುವಂಥ ಲೊಕೇಶನ್ಗಳು ಒಂದಕ್ಕೊಂದು ತಾಳೆ ಆಗಲ್ಲ. ಆದರೂ ಕೂಡ ತಿಲಕ್ ನಗರ ಪೊಲೀಸರು ಎಂಟೈರ್ ಅವತ್ತು ಆತ 29ನೇ ತಾರೀಕು ಕೊಡುವಂಥ ಕಂಪ್ಲೇಂಟ್ ಏನಿದೆ ಆ ಕಂಪ್ಲೇಂಟ್ನ ಇಟ್ಕೊಂಡು ಎಲ್ಲ ಭಾಗದಲ್ಲೂ ಹುಡುಕಿದಾಗ ಈತ ಹೇಳುವಂಥ ಯಾವುದೇ ಒಂದು ವ್ಯಕ್ತಿಗಳು, ಅಂದರೆ ಇವ್ರು 3 ಜನ ಬಂದಿರುವಂಥ CCTV ಆಗಲಿ ಅವರಲ್ಲಿ ರಿಜಿಸ್ಟರ್ ಮಾಡಿಸಿರೋದಾಗಲಿ ಏನೂ ಗೊತ್ತಾಗೋದಿಲ್ಲ. ಆಗ ಅನುಮಾನಗೊಂಡಂಥ ತಿಲಕ್ ನಗರ ಪೊಲೀಸರು ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ನೇತೃತ್ವದಲ್ಲಿ ಇಂಟ್ರಾಗೇಷನ್ ಶುರು ಮಾಡಿದಂಥ ವೇಳೆಯಲ್ಲಿ ಈ ಕ್ರೂರಿ ಬಾಯಿ ಬಿಡುವಂಥದ್ದು, ತಾನು ಕೊಟ್ಟೂರಿನಲ್ಲಿ ಏನೆಲ್ಲ ಮಾಡಿಬಿಟ್ಟು ಬಂದಿದ್ದೀನಿ ಅಂತ. ಆಗ ಭಯಾನಕವಾದಂಥ ಬೀಭತ್ಸವಾದಂಥ ಈ ಘಟನೆ ಬೆಳಕಿಗೆ ಬರುತ್ತೆ. ಆಗ ಪೊಲೀಸರೇ ಶಾಕ್ ಆಗ್ತಾರೆ. ಇಮಿಡಿಯೇಟ್ ಆಗಿ ಕೊಟ್ಟೂರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಕೊಟ್ಟೂರಿನ ಪೊಲೀಸರು ಇಲ್ಲಿಗೆ ಬಂದು ನಂತರದಲ್ಲಿ ಇವರೇ ಸ್ಥಳ ಮಹಾಜರನ್ನು ಕೂಡ ಮಾಡುವಂಥದ್ದಕ್ಕೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಪಾಪಿ ಈ ಕೊಟ್ಟೂರು ಅಕ್ಷಯನ್ನ ಏನಿದ್ದಾನೆ ಆತ ಮಾವ ವಸಂತ್ ಕುಮಾರ್ ಇವರಿಬ್ಬರನ್ನು ಕೂಡ ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಎಂತಹ ಕ್ರೂರಿ ಅಂತಂದರೆ ಮರ್ಯಾದೆ ಗೇಡು ಹತ್ಯೆಯನ್ನು ಮಾಡಿರುವಂಥದ್ದು. ಅನ್ಯ ಕೋಮಿನ ಯುವಕನ ಜೊತೆಗೆ ಈಕೆ ಪ್ರೇಮದಲ್ಲಿದ್ದಾಳೆ, ಗರ್ಭಿಣಿಯೂ ಆಗಿದ್ದಾಳೆ ಅಂತ ಹೇಳಿ ಒಂದೇ ದಿನದಲ್ಲಿ ಒಬ್ಬರ ಕೊಲೆ ಒಬ್ಬರಿಗೆ ಗೊತ್ತಾಗದಂತೆ ಕ್ರೂರವಾದಂಥ ಮನಸ್ಥಿತಿಯನ್ನು ಇಟ್ಕೊಂಡು ತಾಯಿಯನ್ನು ಕೊಲೆ ಮಾಡಿ ರೂಮ್ಗೆ ಹಾಕಿ ಸ್ನಾನವನ್ನು ಮಾಡ್ಕೊಂಡು ಬರ್ತಾನೆ. ತಂಗಿ ಬಂದಾಗ ಮತ್ತೆ ತಂಗಿನ ಕೊಲೆ ಮಾಡ್ತಾನೆ. ಮತ್ತೆ ಸ್ನಾನ ಮಾಡ್ಕೊಂಡ್ಬಂದು ತಂದೆ ಬಂದಾಗ ರಾತ್ರಿ 10:30 ತಂದೆ ಸೋಫಾದಲ್ಲಿ ಕೂತಿದ್ದಂಥ ವೇಳೆಯಲ್ಲಿ ಕತ್ತನ್ನ ಬಿಭತ್ಸವಾಗಿ ಕೊಯ್ದು ಕೊಲೆ ಮಾಡಿ ರಾತ್ರಿ ಪೂರ್ತಿ TV ನೋಡಿ ಪ್ಲಾನ್ ಮಾಡುವಂಥದ್ದು. ದೃಶ್ಯಂ 2ನ ಸಿನಿಮಾದ ಪ್ರೇರೇಪಣೆಯನ್ನು ನೋಡಿಕೊಂಡು ಆ ರೀತಿಯಲ್ಲಿ ಮನೆ ಒಳಗಡೆನೆ ಊತ ಹಾಕಿ ಈ ಎಲ್ಲ ಒಂದು ಸ್ಟೋರಿಯನ್ನು ಬಿಲ್ಡ್ ಮಾಡುವಂಥ ಕೆಲಸವನ್ನು ಮಾಡ್ತಾನೆ ಗಾಯತ್ರಿ. ಧನ್ಯವಾದ ನೇರ ಸಂಪರ್ಕದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಶಿವು.